ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 5 ನೋಡೋಣ. ಯಾರು ಮೊದಲಿನ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ಅಧ್ಯಾಯ 1, 2, 3, 4 ನೋಡಿ. ಆನಂತರ ಅಧ್ಯಾಯ 5 ನೋಡೋದರಿಂದ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಈಗ ಅಧ್ಯಾಯ 5 ಪ್ರಾರಂಭ ಮಾಡೋಣ. ಅಧ್ಯಾಯ 5 ಸಂಸ್ಕಾರಗಳ ಆಚರಣೆಯಲ್ಲಿ ಒತ್ತಡ ಸಲ್ಲದು. ಎದ್ದಾಗಲೇ ಬೆಳಗು. ಮಧು ಸೈಲೆಂಟಾಗಿ ಇದ್ದದ್ದನ್ನು ಗಮನಿಸಿ ಗಾಯತ್ರಿ ಆಂಟಿ, ಮಧು ಏನಾಯಿತು, ಏನಾದರೂ ತೊಂದರೆನಾ ಅಂತ ಕೇಳ್ತಾರೆ. ಆಗ ಮಧು, ನಾವು ಗರ್ಭಧಾರಣೆ ಮಾಡುವಾಗ ಸಂಪೂರ್ಣವಾಗಿ ಸಿದ್ಧರಿರಬೇಕು, ಆದರೆ ನಾವು ಸಿದ್ಧರಿರಲಿಲ್ಲ, ನಮಗೇನು ಗೊತ್ತಿರಲಿಲ್ಲ, ಆಕಸ್ಮಿಕವಾಗಿ ಸಂಭವಿಸಿತು. ಮೊದಲು ನನಗೆ ಈ ಗರ್ಭದ ಬಗ್ಗೆ ನಕಾರಾತ್ಮಕತೆ ಇತ್ತು. ನನ್ನ ಕುಟುಂಬದವರು ತಿಳಿ ಹೇಳಿದ ನಂತರ ಇದಕ್ಕೆ ನಾನು ಸಿದ್ಧಳಾದೆ. ನಿಮ್ಮ ಮಾತನ್ನು ಕೇಳಿ ಭಯವಾಗುತ್ತಿದೆ ಆಂಟಿ. ನಮ್ಮ ಮಗುವಿಗೆ ನಕಾರಾತ್ಮಕ ಪ್ರಭಾವ ಬೀರಿದೆಯೇನೋ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಮನುಷ್ಯನು ಕೂಡ, ಹೌದು ಆಂಟಿ, ನನಗೂ ಇದರ ಬಗ್ಗೆ ಬೇಸರವಿದೆ. ಮಗುವಿನ 3 ತಿಂಗಳು ತುಂಬ ಒತ್ತಡದಿಂದ ಕಳೆದಿದ್ದೇವೆ, ಕೋಪ, ಜಗಳ, ವಾದ ವಿವಾದದಿಂದ ಕಳೆದಿದ್ದೇವೆ ಅಂತ ಹೇಳ್ತಾನೆ. ಆಗ ಇವರ ಬೇಜಾರನ್ನು ನೋಡಿ ಸರಳಾ ಸತೀಶ್ ಕೂಡ ಬೇಜಾರು ಮಾಡ್ಕೊಳ್ತಾರೆ. ಆಗ ಗಾಯತ್ರಿ ಆಂಟಿ ಮುಗುಳ್ನಕ್ಕು, ನಾವು ಎದ್ದಾಗಲೇ ಬೆಳಗು ಎಂಬ ಗಾದೆ ಮಾತಿದೆ. ಅಂದರೆ ನಾವು ಕಣ್ಣು ತೆರೆದಾಗಲೇ ಹೊಸ ದಿನ ಶುರುವಾಗುತ್ತದೆ. ಗರ್ಭ ಸಂಸ್ಕಾರದ ಬಗ್ಗೆ ಹೊಸ ತಿಳುವಳಿಕೆಯನ್ನು ಪಡೆದ ನಂತರ ನಿಮ್ಮ ಜೀವನದಲ್ಲಿ ಜ್ಞಾನದ ಸೂರ್ಯ ಉದಯಿಸಿದ್ದಾನೆ ಎಂದು ತಿಳಿದುಕೊಳ್ಳಿ ಎನ್ನುತ್ತಾಳೆ. ಆದರೆ ಎಲ್ಲರೂ ಮೌನವಾಗಿರುತ್ತಾರೆ. ಆಗ ಗಾಯತ್ರಿ, ನಾನೊಂದು ಕತೆ ಹೇಳುತ್ತೇನೆ, ಕೇಳಿಸ್ಕೊಳ್ಳಿ ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಬಟ್ಟೆ ವ್ಯಾಪಾರಿ ಕುದುರೆ ಮೇಲೆ ಬಟ್ಟೆ ಸಾಗಿಸಿ ಮಾರುಕಟ್ಟೆಯಲ್ಲಿ ಬಟ್ಟೆಯನ್ನು ಮಾರ್ತಾ ಇರ್ತಾನೆ. ಒಂದು ಚೀಲದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿರ್ತಾನೆ. ಆ ಚೀಲವನ್ನು ಇಲಿ ಕಡಿದು ನಾಣ್ಯಗಳು ಬೀಳುತ್ತಾ ಇರ್ತವೆ. ಅವನು ಪ್ರತಿದಿನ ನಾಣ್ಯಗಳನ್ನು ಎಣಿಸುವಾಗಲೂ ಸಹ ನಾಣ್ಯಗಳು ಕಡಿಮೆ ಆಗ್ತಾ ಇರ್ತವೆ. ಅವನು ದಿನವೂ ನಾಣ್ಯಗಳು ಕಡಿಮೆ ಆಗ್ತಿದ್ದಾವಲ್ಲ ಅಂತ ಹೇಳಿ ಪರಿತಪಿಸ್ತಾ ಇರ್ತಾನೆ. ಆದರೆ ಆ ಚೀಲವನ್ನು ಹೊಲಿದು ಆ ಉಳಿದ ನಾಣ್ಯಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ಯೋಚನೆಯನ್ನು ಮಾಡೋದೇ ಇಲ್ಲ. ಕಳೆದು ಹೋಯಿತು, ಉಳಿದಿದ್ದನ್ನು ಉಳಿಸ್ಕೊಳ್ಳುವುದೇ ಜಾಣತನ. ಈಗ 3 ತಿಂಗಳು ಕಳೆದಿವೆ, ಆದರೆ ಸಂಪೂರ್ಣ ಗರ್ಭಾವಸ್ಥೆಯು ಇನ್ನೂ ಇದೆ ಎಂದು ಹೇಳ್ತಾರೆ. ಆಗ ಸರಳ, ಹೌದು ಆಂಟಿ, ಭವಿಷ್ಯದ ಮಗುವಿಗಾಗಿ ನಾವು ಗರ್ಭ ಸಂಸ್ಕಾರವನ್ನು ಕಲಿಯುವ ಅವಶ್ಯಕತೆ ಇದೆ. ಆದರೆ ಇದು ನಮಗಾಗಿ, ಮಗುವಿಗಾಗಿ ಅಲ್ಲ ಎನ್ನುತ್ತಾಳೆ. ನಮ್ಮ ನಡವಳಿಕೆ ಸರಿಯಾಗಿದ್ದರೆ ಭವಿಷ್ಯದ ಮಗು ತಾನಾಗಿಯೇ ಸರಿಯಾದ ವಿಷಯಗಳನ್ನು ಕಲಿಯುತ್ತದೆ ಅಂತ ಹೇಳ್ತಾಳೆ. ಆಗ ಗಾಯತ್ರಿಯವರು, ಸರಳ, ಕರೆಕ್ಟ್ ಪಾಯಿಂಟ್ ಇದು. ನಾವು ಮಗುವಿಗೆ ಹೇಗೆ ಉತ್ತಮವಾಗಿರಬೇಕೆಂದು ಕಲಿಸಬೇಕು ಎಂದುಕೊಳ್ಳುತ್ತೇವೆ, ಆದರೆ ನಮ್ಮ ಜೀವನವನ್ನು ಹೇಗೆ ಬದುಕಬೇಕು ಎನ್ನುವುದನ್ನು ಮಗು ನಮಗೆ ಕಲಿಸಲು ಬರುತ್ತದೆ. ನಾವು ಗರ್ಭ ಸಂಸ್ಕಾರ ಕಲಿತು ನಾವು ಅದನ್ನು ದೈವಿಕ ಗುಣಗಳಿಂದ ತುಂಬುತ್ತೇವೆ ಎಂದುಕೊಳ್ಳುತ್ತೇವೆ. ಆದರೆ ಅದು ಈಗಾಗಲೇ ದೇವರ ಅಂಶ ಆಗಿರುತ್ತದೆ. ಅದು ನಮ್ಮಲ್ಲಿ ದೈವಿಕ ಗುಣ, ನಿಸ್ವಾರ್ಥ ಪ್ರೀತಿ, ತಾಳ್ಮೆ, ಸಂತೋಷ, ನೆಮ್ಮದಿ, ಕ್ಷಮೆ, ನೆಮ್ಮದಿ ಗುಣಗಳನ್ನು ಅಳವಡಿಸಿಕೊಳ್ಳಲು ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಲು ಸಾಧನವಾಗಿ ಬರುತ್ತಿದೆ. ಆಗ ಮನೀಶ್, ಸರಿ ಆಂಟಿ, ಆದರೆ ನಾವು ಹೇಗೆ ಕಳೆದುಕೊಂಡ ಸಮಯ ಸರಿದೂಗಿಸೋದು ಅಂತ ಕೇಳ್ತಾನೆ. ಆಗ ಗಾಯತ್ರಿ ಆಂಟಿ, ಹ್ಯಾಪಿ ಹ್ಯಾಟ್ ಧರಿಸಿಕೊಳ್ಳಿ ಎಂದು ನಗ್ತಾಳೆ. ಆಗ ಮಧು, ಅದು ಮಾರುಕಟ್ಟೆಯಲ್ಲಿ ಸಿಗುತ್ತಾ ಆಂಟಿ ಅಂತ ಕೇಳ್ತಾರೆ. ಆಗ ಗಾಯತ್ರಿ, ಅದು ಸಂತೋಷದ ಟೋಪಿ ಎಲ್ಲೂ ಸಿಗೋಲ್ಲ, ಅದು ನಮ್ಮೊಳಗೆ ಇರುತ್ತೆ. ಎಲ್ಲ ಟೈಮಲ್ಲೂ ನಾವು ಅದನ್ನು ಧರಿಸಿದರೆ ನಾವು ತಪ್ಪಿತಸ್ಥ ಭಾವನೆಯಿಂದ ದೂರ ಇರ್ತೀವಿ, ಭವಿಷ್ಯದ ಬಗ್ಗೆ ಚಿಂತಿಸೋದಿಲ್ಲ. ನೀವು ನಿಮ್ಮನ್ನು ಪ್ರಕೃತಿಗೆ ಒಪ್ಪಿಸಿ ನಿಮಗೇನು ಇಷ್ಟವೋ ಅದೇ ನನ್ನ ಇಚ್ಛೆ ಎಂದು ಹೇಳುತ್ತೀರಿ. ಕಳೆದ ಸಮಯದ ಬಗ್ಗೆ ಚಿಂತೆ ಬಿಟ್ಟು ಬಿಡಿ. ಮಗುವಿಗೆ ಏನನ್ನಾದರೂ ಕಲಿಸಲು ಅಗತ್ಯವಿಲ್ಲ, ಅಥವಾ ಅದನ್ನು ಸ್ವಯಂ ನೀವು ಕಲಿಯಲು ಒತ್ತು ನೀಡುವ ಅಗತ್ಯವೂ ಇಲ್ಲ. ಗರ್ಭಾವಸ್ಥೆಯ ಬಗ್ಗೆ ಎಲ್ಲ ಭಯ ಮತ್ತು ನಕಾರಾತ್ಮಕತೆ ತೆಗೆದುಹಾಕಿ ಫ್ರೀ ಫ್ಲೋನಲ್ಲಿ ಹರಿಯುತ್ತಾ ಎಲ್ಲವನ್ನು ಸಹಜತೆಯಲ್ಲಿ ಮಾಡುತ್ತಾ ಹೋಗಬೇಕು. ಪ್ರಕೃತಿಯು ನಮ್ಮಿಂದ ಏನನ್ನು ಮಾಡಿಸಬೇಕೆಂದಿದೆಯೋ ಅದನ್ನು ಮಾಡಿಸಿಯೇ ಬಿಡುತ್ತದೆ. ವರ್ತಮಾನದಲ್ಲಿ ಸಂತೋಷವಾಗಿರಬೇಕು. ಇದೇ ಮಗುವಿಗೆ ಉತ್ತಮ ವಾತಾವರಣ ನೀಡುವ ಒಂದು ಕಿಲಿಕೈ. ಹೀಗೆ ಮಾಡಿದರೆ ಸಾಕು, ನೀವೂ ಖುಷಿಯಾಗಿರುತ್ತೀರಿ, ಮಗುವೂ ಸಹ ಖುಷಿಯಾಗಿರುತ್ತದೆ ಎಂದು ಹೇಳುತ್ತಾರೆ. ಆಗ ಮನೀಶ್, ಕೇಳಿಸ್ಕೊಂಡ್ಯಾ ಮಧು, ಸಂಪೂರ್ಣವಾಗಿ ಇದನ್ನೆಲ್ಲ ಪಾಲಿಸಬೇಕು ನೀನು ಅಂತ ಹೇಳ್ತಾನೆ. ಆಗ ಗಾಯತ್ರಿ, ಮಧು ಅಷ್ಟೇ ಅಲ್ಲ ಮನೀಶ್, ನೀನು ಕೂಡ ಇದನ್ನು ಪಾಲಿಸಬೇಕು, ಸತೀಶ್ ನೀನು ಕೂಡ ಇದನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಆಗ ವಿಶಾಲ್, ಆಂಟಿ, ತಾಯಿಯ ನಡವಳಿಕೆಗಳು, ಆಲೋಚನೆಗಳು ಮಗುವಿನ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ನಾವು ಏಕೆ ಇದನ್ನು ತಿಳಿದುಕೊಳ್ಬೇಕು? ನಾವು ಮನೆಯಲ್ಲಿ ಇರುವುದೇ ಇಲ್ಲ, ಹೆಚ್ಚು ಸಮಯ ಮಗುವಿನೊಂದಿಗೆ ಕಳೆಯುವುದೇ ಇಲ್ಲ.
ನಾವು ಆಫೀಸ್ಗೋ ವ್ಯಾಪಾರಕ್ಕೋ ಹೋಗಿಬಿಡ್ತೀವಿ ಅಂತ ಕೇಳ್ತಾನೆ. ಆಗ ಗಾಯತ್ರಿ ಆಂಟಿ, ಇಲ್ಲಿ ಯಾರಾದರೂ ಎಪಿಜೆನೆಟಿಕ್ಸ್ ಬಗ್ಗೆ ಕೇಳಿದ್ದೀರಾ ಅಂತ ಕೇಳ್ತಾರೆ. ಆಗ ನಾಲ್ವರು ಸಹ ಮುಖ ನೋಡಿಕೊಳ್ಳುತ್ತಾರೆ. ಇಲ್ಲಿಗೆ ಈ ಅಧ್ಯಾಯ ಮುಗಿದಿದೆ. ಮುಂದಿನ ಅಧ್ಯಾಯದಲ್ಲಿ ಇದರ ಕಂಟಿನ್ಯೂ ಆಗುತ್ತೆ. ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.